ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ. ಹನುಮಪಾಜಿ ಗೆಳೆಯರ ಬಳಗದ ವತಿಯಿಂದ ಜರುಗಿದ ಸಮಾರಂಭದಲ್ಲಿ 1000 ಅಡಿ ಉದ್ದದ ಕನ್ನಡ ಧ್ವಜ ಪ್ರದರ್ಶನ. ಹೆಣ್ಣು ಮಕ್ಕಳು ಸಿಎಂ ಪಿಎಂ ಆಗುವ ಕನಸು ಕಾಣಬೇಕು. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ನಗರದಲ್ಲಿ ಜರುಗಿದ ವಿಶ್ವಶಾಂತಿಗಾಗಿ ಮತ್ತು ಮಹಾಕರುಣೆಗೆ ಸಸ್ಯಾಹಾರಿ ಪಥಸಂಚಲನ. ಚಿಟ್ಟ ಕ್ರಾಸ್ನಿಂದ ವಿಜಯ ಆಸ್ಪತ್ರೆವರೆಗೆ ಜರುಗಿದ ಸಕಲ ಸಸ್ಯಾಹಾರ ಮಹಾರ್ಯಾಲಿ. ಪ್ರತಿಯೊಬ್ಬರು ಮಾಂಸಾಹಾರ ತೊರೆದು ಪ್ರಾಣಿ ಹಿಂಸೆ ತಡೆಯಬೇಕೆಂದು ಮುಖಂಡರ ಒಕ್ಕೊರಲ ಕೋರಿಕೆ. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಅನಾವರಣಕ್ಕೆ ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ. ಮಹಾಂತೇಶ್ ಪಾಟೀಲ್. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಕಲೋತ್ಸವ ಸಹಕಾರಿ. ಮಲ್ಲಿನಾಥ್ ಸಜ್ಜನ್. ಮಹಿಳೆಯರು ದೌರ್ಜನ್ಯ ತಡೆಯಲು ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನು ತಿದ್ದಲು ಹೆದರಬೇಕಾಗಿಲ್ಲ. ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ದೂರು ಸಲ್ಲಿಸಬೇಕು ಎಂದು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ತಿಳಿಸಿದರು. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಹನುಮಪಾಜಿ ಗೆಳೆಯರ ಬಳಗದ ವತಿಯಿಂದ ಜರುಗಿದ ಕನ್ನಡ ರಾಜ್ಯೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡುತ್ತಾರೆ. ಹೆಣ್ಮಕ್ಕಳು ಮುಖ್ಯಮಂತ್ರಿ ಪ್ರಧಾನಮಂತ್ರಿಯಾಗುವ ಕನಸನ್ನು ಕಾಣಬೇಕು. ಬಾಲ್ಯದಿಂದಲೇ ಹೋರಾಟದ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ಸಮಸ್ಯೆಗಳಿದ್ದಲ್ಲಿ ಧ್ವನಿ ಎತ್ತುವ ಪ್ರವೃತ್ತಿ ಬೆಳೆಸ್ಕೋಬೇಕು. ಅಂದಾಗ ಮಾತ್ರ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಎಂದು ಚೌಧರಿ ಅವರು ಖಡಕ್ಕಾಗಿ ಹೇಳಿದರು. ಬಸ್ ನಿಲ್ದಾಣದಲ್ಲಿರುವಂತಹ ನೀರಿನ ಅವ್ಯವಸ್ಥೆ ಕಂಡು ಗುಡುಗಿದ ಡಾಕ್ಟರ್ ನಾಗಲಕ್ಷ್ಮಿ ಅವರು ಅಲ್ಲಿರುವ ಸಮಸ್ಯೆಗಳನ್ನು ಆಲಿಸಿದ್ದೇನೆ. ಬಡವರ ಮಕ್ಕಳು ಹಣ ಕೊಟ್ಟು ನೀರು ಖರೀದಿ ಮಾಡಲು ಸಾಧ್ಯನಾ ಎಂದು ಪ್ರಶ್ನೆ ಮಾಡ್ತಾರೆ. ಇಡೀ ದಿನ ನಾವು ಬಡವರು ನೀರು ಕುಡಿಯೋದೇ ಇಲ್ಲ ಎಂದು ಅಲ್ಲಿರುವಂಥ ಜನರು ಹೇಳ್ತಾ ಇದ್ರು ಎನ್ನುವಂತಹ ಒಂದು ಮಾತನ್ನು ಚೌಧರಿ ಅವರು ತಿಳಿಸಿದರು. ಒಂದಿನ ಮುಖ್ಯಮಂತ್ರಿ ಆಗಬೇಕು, ಒಂದಿನ ಪ್ರಧಾನಮಂತ್ರಿ ಆಗುವಂತ ಕನಸು ಇವತ್ತಿನ ಮಕ್ಕಳಲ್ಲಿ ಬರಬೇಕು. ಅಂಬೇಡ್ಕರ್ ಹೇಳ್ತಾ ಇದ್ರು ಏನಂತ, ಇನ್ನು ಮುಂದೆ ರಾಜನ ಮಗ ರಾಜ ಆಗೋದಿಲ್ಲ, ಅವನು ನಮ್ಮನ್ನ ಆಳೋದಿಲ್ಲ. ಇನ್ನು ಮುಂದೆ ನಿಮ್ಮನ್ನ ಆಳುವಂತ ರಾಜನನ್ನ ನೀವೇ ಆಯ್ಕೆ ಮಾಡಬೇಕು. ಮತ ಪೆಟ್ಟಿಗಳಲ್ಲಿ ಹುಟ್ಟು ಬರ್ತಾನೆ ನಿಮ್ಮನ್ನ ಆಳುವಂತವನು ಅಂತ ಸಂವಿಧಾನವನ್ನ ಬರೆದ್ರು. ಇವತ್ತು ಯಾವ ಮಕ್ಕಳು ಸರ್ ನಾನೊಬ್ಬ ಶಾಸಕ ಆಗ್ತೀನಿ ಅಂತ ಕನಸೇ ಕಾಣಲ್ಲ. ನೀವು ಯಾರನ್ನಾರು ಕೇಳಿ ಏನಾಗ್ತೀವ? ಡಾಕ್ಟರ್ ಆಗ್ತೀನಿ. ಏನಾಗ್ತೀವ ತಮ್ಮ? ಇಂಜಿನಿಯರ್ ಆಗ್ತೀನಿ. ಇನ್ನೇನಾರು ಆಗ್ತೀಯಾ? ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಹೇಳೋದು ಎರಡು, ಪೊಲೀಸು ಮಿಲಿಟರಿ. ನೋಡು ಹೇಳಬಿಟ್ರು ಅವತ್ತ ಪೊಲೀಸು. ಎಂತ ದೇಶಭಕ್ತಿನಪ್ಪ. ಸಲಾಮ್. ಈ ಕನ್ನಡದ ಮಾತೆ, ಈ ಕನ್ನಡದ ತಾಯಿ ನಿಮ್ಗೆಲ್ರಿಗೂ ಒಂದು ಸಲಾಮ್ ಆಗ್ತಿದಳ್ರು. ತಮ್ಮ ನಾ ಇನ್ನೂ ಒಂದು ಹೇಳ್ತೀನೋ ಮಕ್ಕಳ, ದೇಶಭಕ್ತಿ ಅಂದ್ರೆ ಬರೀ ಗಡಿಯಲ್ಲಿ ಹೋಗಿ ಕಾಯೋದಲ್ರು. ನಿಮ್ಮ ಊರಿನಲ್ಲಿ ಯಾವುದೇ ತರ ಅವ್ಯವಹಾರ ನಡೀತಾ ಇರಲಿ, ಯಾವುದೇ ತರ ಭ್ರಷ್ಟಾಚಾರ ನಡೀತಾ ಇರಲಿ, ಯಾವುದೇ ತರ ದೌರ್ಜನ್ಯ ಆಗ್ತಾ ಇರಲಿ, ನೀವು ಧ್ವನಿ ಎತ್ತುತ್ತೀರಾ ನೋಡಿ, ಅದ್ರ ಬಗ್ಗೆ ಹೋರಾಟ ಮಾಡ್ತೀರಾ ನೋಡಿ. ಅಲ್ಲಿ ಎದುರುಗಡೆ ಒಂದು ಹೆಣ್ಣು ಮಗಳು ಹೊಡಿತಿರ್ತಾನೆ, ಸೈಲೆಂಟ್ ಆಗಿ ನಿಂತ ನಮ್ಮ ಹನುಮಪ್ಪ ಇದಾನಲ್ಲ, ಎಲ್ಲೋದ್ಯೋ ತಮ್ಮ, ಬಾರೋ ಇಲ್ಲಿ, ನಿನ್ನಿಂದ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ, ಬಾರೋ ತಮ್ಮ. ಇವತ್ತು 1000 ಮೀಟರ್ ಉಳ್ಳಂತ ಒಂದು ಧ್ವಜವನ್ನ ಹಿಡ್ಕೊಂಡು ಬಂದಿದ್ದು ಹೆಚ್ಚಲ್ಲ. ಈ ಕನ್ನಡ ತಾಯಿ ಇದ್ದಾಳಲ್ಲ, ಈ ಬೀದರ್ ಜಿಲ್ಲೆಯ ಮಣ್ಣಿದೆಯಲ್ಲ, ಇಲ್ಲಿ ಬೀದರ್ ಜಿಲ್ಲೆ ಕನ್ನಡ ತಾಯಿ. ಕನ್ನಡ ಅಂದ್ರೆ ನೀವು, ಜನನೇ ರಾಜ್ಯ. ರಾಜ್ಯ ಅಂದ್ರೆ ಜನ, ಕಲ್ಲು ಮಣ್ಣಲ್ಲ, ಎಲ್ಲವನ್ನೂ ಸೇರಿ
ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಯಾವತ್ತು ವಿಚಾರವಂತರಾಗ್ತೀರಾ, ನೀವು ಯಾವತ್ತು ಕಂಪ್ಲೇಂಟ್ನ ಬರೀತೀರಾ, ನೀವು ಯಾವತ್ತು ಧ್ವನಿ ಎತ್ತುತ್ತೀರಾ, ಅವಾಗ ಅಲ್ಲಿ ಕೆಲಸ ಮಾಡ್ತಾ ಇರೋ ಸರ್ಕಾರಿ ಅಧಿಕಾರಿಗಳಿಗೆ ಭಯ ಬರುತ್ತೆ. ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರಪ್ಪ, ಇವತ್ತು ಒಬ್ಬನ ಹೋದ ಒಂದು ವಾಯ್ಸ್ ಅಡಗಿಸಿದ್ರು, ನೆಕ್ಸ್ಟ್ ಇನ್ನೊಬ್ಬ ಎದೊಳ್ತಾನೆ, ಎಲ್ಲರ ಧ್ವನಿ ಅಡಗಿಸ್ ನೋಡಿ. ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡೋ ಹೆಣ್ಮಕ್ಳು ಇದ್ಲಿರಿ ಸರ್ ನೀವು ಕೇಳಿಸ್ಕೋಬೇಕ್ರಿ. ತಾಯಿಯನ್ನ ಕಾಪಾಡೋದು ನಿಮ್ಮೆಲ್ಲರ ಜವಾಬ್ದಾರಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಕನ್ನಡ ತಾಯಿ ಅಂದ್ರೆ ಯಾರು? ನಿಮ್ಮ ಮನೆಯಲ್ಲಿ ಎಷ್ಟು ಜನ ನಿಮ್ಮ ಅಮ್ಮದಿರನ್ನ ಹೊಡಿತಾರೆ? ಕೈ ಎತ್ತಿ. ನಿಮ್ಮ ಅಪ್ಪದಿರು ಬಂದು ನಿಮ್ಮ ಅಮ್ಮಂದಿರನ್ನ ಹೊಡಿತಾರೆ? ಕೈ ಎತ್ತಿ. ಎತ್ತಲ್ಲ. ಎಷ್ಟು ಜನ ಇಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಗೌರವದಿಂದ ಮಾತಾಡ್ಸ್ತೀರಾ? ಬಾರವ, ಕೂಡುವ, ಆಯ್ತಿನವ, ಊಟ ಮಾಡ್ದೇನವ? ಇದು ನಿಜವಾದ ಕನ್ನಡ ರಾಜ್ಯೋತ್ಸವ. ಕನ್ನಡ ತಾಯಿಗೆ ಕೊಡುವಂತ ಗೌರವ ನಿಮ್ಮ ಮನೆಯಲ್ಲಿರುವ ತಾಯಂದಿರನ್ನ, ನಿಮ್ಮ ಮಾಡ್ಕೊಂಡಿರೋ ಮಡದಿಯರನ್ನ, ನಿಮ್ಮ ಹೆಣ್ಣು ಮಕ್ಕಳನ್ನ ಗೌರವಿಸಿದಾಗ ಮಾತ್ರನೇ. ಆಯ್ತು ತಮ್ಮ, ಕೈ ಇಳಿಸಿ, ಫೋಟೋ ತಗೊಳ್ರ ಆ ತಮ್ಮಂದು. ಅವ್ರ ಮನೆ ತಾಯಿ ನಂಬರ್ ತಗೊಂಡು ಮಾತಾಡ್ತೀವಿ ನಾವು. ಇದು ಬಹಳ ಮುಖ್ಯ. ಸೌಹಾರ್ದತೆಯ ನೆಲೆಬೀಡು ಬೀದರ್ ಜಿಲ್ಲೆ, ಹೌದಿಲ್ಲ? ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಮಾರಾಯ. ದೌರ್ಜನ್ಯ ಮಾಡ್ತೀರಾ, ಎಲ್ಲ ಧರ್ಮ ಎಲ್ಲ ಜಾತಿಯ ಹೆಣ್ಣು ಮಕ್ಕಳಿಗೂ ನೀವು ಅತ್ಯಾಚಾರ ಮಾಡ್ತೀರಾ, ನೀವು ಕೊಲೆ ಮಾಡ್ತೀರಾ, ನೀವು ವರದಕ್ಷಿಣೆ ಕಿರುಕುಳ ಕೊಡ್ತೀರಾ. ಹೆಣ್ಣಿಗೆ ಯಾವುದು ಲೆಫ್ಟು ಇಲ್ಲ ರೈಟು ಇಲ್ಲ, ಅವಳಿಗೆ ಒಂದೇ ಜಾತಿ, ಅದು ಹೆಣ್ಣಿನ ಜಾತಿ. ಆ ಹೆಣ್ಣಿಗೆ ಎಲ್ಲೇ ನಾವು ಧ್ವನಿ ಎತ್ತೀವಿ. ಆ ಕನ್ನಡ ತಾಯಿಯನ್ನ ಕಾಪಾಡೋದಿಕ್ಕೆ ನೀವೆಲ್ಲರ ಜೊತೆಗೂಡಿದಾಗ ಮಾತ್ರ ಕನ್ನಡ ರಾಜ್ಯೋತ್ಸವ. ಕಡೆಯದಾಗಿ ನಿಮ್ಮೆಲ್ಲರಿಗೂ ಒಂದು ಹಾಡು. ಬಾರಿಸು ಕನ್ನಡ, ಓ ಕರ್ನಾಟಕ, ಸತ್ತಂತಿಹರನು. ಗೊತ್ತಿಲ್ಲ ಅಲ್ವಾ? ಹಂಗೆಲ್ಲ ಮಾಡ್ಬೇಡ್ರಪ್ಪ. ಇದು Elana. ವಿಶ್ವಶಾಂತಿಗಾಗಿ ಹಾಗೂ ಮಹಾಕರುಣೆಗಾಗಿ ಪ್ರತಿಯೊಬ್ಬರೂ ಮಾಂಸಾಹಾರವನ್ನು ತೊರೆದು ಸಸ್ಯಾಹಾರವನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಕ್ಕರ ಸಸ್ಯಾಹಾರ ರ್ಯಾಲಿಯ ಮುಖಂಡರು ಒಗ್ಗಟ್ಟಿನಿಂದ ಸಾರಿದರು. ನಗರದ ಚಿಟ್ಟಾ ಕ್ರಾಸ್ನಿಂದ ವಿಜಯ ಆಸ್ಪತ್ರೆವರೆಗೆ ಜರುಗಿರುವಂತಹ ಸಸ್ಯಾಹಾರ ರ್ಯಾಲಿಯಲ್ಲಿ ನೂರಾರು ಸಾಧಕರು ಪಾಲ್ಗೊಂಡಿದ್ದರು. ವಿಶ್ವದಲ್ಲಿ ಶಾಂತಿ ಸ್ಥಾಪಿಸಬೇಕಾದರೆ, ಸಮಾಜದಲ್ಲಿ ಸನ್ನಡತೆ ಕಲಿಸಬೇಕಾದರೆ, ಅಹಿಂಸೆಯಿಂದ ಬದುಕಬೇಕಾದರೆ ಮತ್ತು ಸದ್ಬುದ್ಧಿ, ಸತ್ಯ, ನ್ಯಾಯ ಮತ್ತು ನೀತಿಯಿಂದ ನಡೆದುಕೊಳ್ಳಬೇಕಾದರೆ ಸಸ್ಯಾಹಾರವೇ ಮುಖ್ಯ ಕಾರಣವಾಗಿದೆ ಎಂದು ಸಾರಿದರು. ಈ ನಿಟ್ಟಿನಲ್ಲಿ ಸುಭಾಷ್ ಪತ್ರಿಯವರ ಒಂದು ಪ್ರಮುಖ ಧ್ಯೇಯವನ್ನು ಸಾಧಕರು ಕೊಂಡಾಡುತ್ತಾರೆ. ಎಲ್ಲ ಜೀವಿಗಳು ನನ್ನಂತೆಯೇ ನೋವು ಅನುಭವಿಸುತ್ತವೆ, ಅವುಗಳಿಗೂ ಒಂದು ಜೀವ ಇದೆ, ಅವುಗಳಿಗೂ ಹಿಂಸಿಸುವುದು ಮಹಾಪಾಪ, ನಿಜವಾದ ಧರ್ಮ ಅಂದರೆ ಹಿಂಸೆಯನ್ನು ತ್ಯಜಿಸುವುದು ಎಂಬ ಸಂದೇಶಗಳನ್ನು ಈ ರ್ಯಾಲಿಯಲ್ಲಿ ಸಾರಲಾಯಿತು. ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳುವಂತೆ
ಮೈ ಸ್ಟಮಕ್ ಈಸ್ ನಾಟ್ ಎ ಗ್ರೇವ್ ಟು ಪುಟ್ ಎನಿಮಲ್ ಡೆಡ್ ಬಾಡಿ ಇನ್ ಮೈ ಸ್ಟಮಕ್ ಅಂತಾರೆ. ಅಂದರೆ ಸತ್ತ ಪ್ರಾಣಿಗಳ ಹೆಣಗಳನ್ನು ತುಂಬಿಕೊಳ್ಳಲು ನನ್ನ ಹೊಟ್ಟೆ ಏನು ಸ್ಮಶಾನ ಅಲ್ಲ ಎಂದು ಹೇಳ್ತಾರೆ. ಹಾಗೆ ಪ್ರಾಣಿಗಳ ರಕ್ತ ಹರಿಸುವುದು ಪಾಪದ ಕೆಲಸ. ಹಿಂಸೆ ಬಿಟ್ಟು ಕರುಣೆಯಿಂದ ಬದುಕಿ ಎಂದು ಮಹಾವೀರರು ಹೇಳ್ತಾರೆ. ಅಹಿಂಸೋ ಪರಮ ಧರ್ಮ ಎಂದು ಮಹಾತ್ಮ ಗೌತಮ್ ಬುದ್ಧರು ಹೇಳ್ತಾರೆ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸು ಎಂದು ವಿಶ್ವಗುರು ಬಸವೇಶ್ವರರು ಹೇಳ್ತಾರೆ. ಹಿಂಸಾತ್ಮಕ ಆಹಾರ ನಮ್ಮನ್ನು ಹಿಂಸೆಯ ಕಡೆಗೆ ಕೊಂಡೊಯ್ಯುತ್ತದೆ ಎಂದು ಓಶೋ ಅವರು ಹೇಳ್ತಾರೆ ಎಂದು ಮಹಾತ್ಮರ ನುಡಿಗಳನ್ನು ತಿಳಿಸ್ತಾ ಅನೇಕ ಜನ ಸಾಧಕರು ತಮ್ಮ ಮಾತುಗಳಲ್ಲಿ ತಿಳಿಸಿದರು. ಇದೇ ವೇಳೆ ಆನಂದ್ ಪಾಟೀಲ್, ಚಂದುಸ್ವಾಮಿ ಗುಂಪಾ ಸೇರಿದಂತೆ ಸಸ್ಯಾಹಾರಿ ರ್ಯಾಲಿಯಲ್ಲಿ ನೂರಾರು ಜನ ಸಸ್ಯಾಹಾರಿಗಳು ಪಾಲ್ಗೊಂಡಿದ್ದರು. ಇವತ್ತಿನ ದಿವಸ ಪತ್ರಿಜಿ ಅವರಿಗೆ ಫಸ್ಟ್ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಸಸ್ಯಾಹಾರಿಗೆ ಬಂದಂಥ ಎಲ್ಲ ಸದಸ್ಯರಿಗಳಿಗೂ ಧನ್ಯವಾದಗಳು, ಎಲ್ಲ ಮಾಸ್ಟರ್ಗಳಿಗೂ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಈ ಒಂದು ವೆಜಿಟೇರಿಯನ್ ವ್ಯಾರಿಯಿಂದ ಎಲ್ಲರೂ ಸಸ್ಯಾಹಾರಿಗಳಾಗಿ ಎಲ್ಲರೂ ಧ್ಯಾನ ಜಗತ್ತಾಗಲಿ, ಪ್ರತಿಯೊಬ್ಬರು ಮನೆಯಲ್ಲಿಯೂ ಧ್ಯಾನವನ್ನು ಪ್ರಚಾರ ಮಾಡಿ ಧ್ಯಾನವನ್ನು ಮಾಡಿ ಮತ್ತು ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ಧ್ಯಾನವನ್ನು ಕಲಿಸಿಕೊಡಿ ಅಂತ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಜೈ ಪತ್ರಿಜಿ. ಚಿಟ್ಟ ಕ್ರಾಸದಿಂದ ವಿಜಯ ಹಾಸ್ಪಿಟಲ್, JSS ಹಾಸ್ಪಿಟಲ್ವರೆಗೆ ವೆಜಿಟೇಬಲ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾನ್ಸೆಪ್ಟ್ ಬ್ರಹ್ಮಶ್ರೀ ಪತ್ರಿಜಿಯವರ ಒಂದು ಕಾನ್ಸೆಪ್ಟ್ ಆಗಿದೆ. ಸಸ್ಯಾಹಾರವನ್ನು ಸೇವಿಸಿ ಧ್ಯಾನವನ್ನು ಮಾಡಬೇಕು. ಇಡೀ ಜಗತ್ತಿಗೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಬಹಳ ಅನುಕೂಲಕರವಾಗುತ್ತದೆ. ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ವೆಜಿಟೇಬಲ್ ಸಸ್ಯಾಹಾರಿ ಸೇವಿಸಿದೇ ಆಗಲಿ ಮಾನವನ ಸರ್ವತೋಮುಖವಾದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಚಿಟ್ಟ ಕ್ರಾಸಿಂದ ನಾವು ರ್ಯಾಲಿಯನ್ನು ಹಮ್ಮಿಕೊಳ್ತೇವೆ. ಅಹಿಂಸಾತ್ಮಕವಾಗಿ ಸರಳವಾಗಿ ಈ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಪ್ರಾಣಿಗಳಿಗೂ ಸಹ ನಮ್ಮ ಥರ ಜೀವ ಇದೆ, ಅವುಗಳಿಗೆ ಕೊಲ್ಲಬಾರದು, ನಾವು ಸಸ್ಯಾಹಾರವನ್ನು ಸೇವಿಸಬೇಕು ಅನ್ನುವ ಒಂದು ಕಾನ್ಸೆಪ್ಟ್ ಇದೆ. ದಯವಿಟ್ಟು ಇದು ಬೀದರ್ ನಗರದಲ್ಲದೆ ಇಡೀ ಜಿಲ್ಲೆಯಾದಂಥ, ರಾಷ್ಟ್ರದಾದ್ಯಂತ, ಇಡೀ ಜಗತ್ತಿನಾದ್ಯಂತ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಒಂದು ಕಾನ್ಸೆಪ್ಟ್ ಬ್ರಹ್ಮಶ್ರೀ ಪತ್ರಿಜಿ ಅವ್ರದ್ದು ಇತ್ತು. ಹೀಗಾಗಿ ಇಂದು ನಾವು ಬೀದರ್ ನಗರದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಅಧ್ಯಾಯ ಎಲ್ಲರಿಗೂ ಒಂದು ಒಳ್ಳೆಯ ಅನುಕೂಲಕರ ಒಂದು ಸಂದೇಶವನ್ನು ನೀಡುವಲ್ಲಿ ಯಶಸ್ವಿ ಆಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ರತಿಕಾಂತ್ ಮೇತ್ರೆ. ಪತ್ರಿಜಿಯವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವ್ರದ್ದು ಅಮೂಲ್ಯವಾದ 3 ಕನಸು. ಎಂಥ ಕನಸು ಅಂದರೆ ಈ ಜಗತ್ತಿಗೆ ಏನು ಕೊಡಬೇಕು ಎಲ್ಲರೂ ಕೊಟ್ಟಾರ, ಆದರೆ ಫ್ರೀಯಾಗಿ ಕೊಡುವಂಥ ಶಕ್ತಿ ಯಾರಾದ್ರೂ ಅದು ಸುಭಾಷ್ ಪತ್ರಿಜಿ ಅವರು. ಇವತ್ತು ಪ್ರತಿಯೊಬ್ಬರು ಧ್ಯಾನ ಮೆಡಿಟೇಷನ್ ಎಲ್ಲ ಮಾಡತ್ತಾರ, ಅದಕ್ಕೆಲ್ಲ ಅದರದೇ ಆದ ಒಂದು ಫೀಸ್ ಅದ ರೀ, ಅದರದೇ ಆದ ರೆಗ್ಯುಲೇಷನ್ ಅದ. ಇವು ಸುಭಾಷ್ ಪತ್ರಿಜಿ ಅವರು ಸರಳ 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 ಜೀವಿ. ಭೂಮಿ ಮೇಲೆ ಏನು ಇವತ್ತು ಹುಟ್ಟಿ ನಾಳೆ ಅದು ಮುಕ್ತ ಆಗ್ತದೆ ನೋಡ್ರಿ, ಆ ಜೀವಿಗೂ ಕೂಡ ಧ್ಯಾನ ಮತ್ತು ಸತ್ಸಂಗ ಮತ್ತು ಅದ್ರ ಬಗ್ಗೆ ಅರಿವು ಮೂಡಿಸಿದ ಅಂಥ ಮಹಾಶಕ್ತಿ ಅದು ಸುಭಾಷ್ ಪತ್ರಿಜಿ ಅವರು. ಸುಭಾಷ್ ಪತ್ರಿಜಿ ಅವ್ರಿಗೆ ಇವತ್ತು ಹುಟ್ಟಿನ ಹಬ್ಬ ಅದ, ಆದ್ರೆ ಅವ್ರು ಹುಟ್ಟು ಹಬ್ಬ ಹೆಂಗೆ ಆಚರಣೆ ಮಾಡ್ತಾರೆ ಗೊತ್ತಾ? ಸಕಲ ಜೀವಿ ರಾಶಿಗಳು ಚಂದಾಗಂತಾರ ಆಗಲಿ ಅಂತಾರೆ ಅವರು ಸುಭಾಷ್ ಪತ್ರಿಜಿ ಅವ್ರ ಕನಸು ಭಾಳ ದೊಡ್ಡದ. ಎಲ್ಲರಿಗೆ ಕಲಿಸ್ರಿ ನಡೆಸ್ರಿ ಅಂತ ಹೇಳ್ತಾರೆ. ಸಸ್ಯ ರ್ಯಾಲಿ ಇವತ್ತು ಮಾಡೋದು ಬೀದರ್ದಾಗ ಅತಿ ವಿಜೃಂಭಣೆಯಿಂದ ಎಲ್ಲರೂ ಭಾಗವಹಿಸಬೇಕು. ಇದರೊಳಗೆ ಶಕ್ತಿ ಅದ, ಈ ಶಕ್ತಿ ಎಲ್ಲರೂ ಪಡ್ಕೊಳ್ಳಿ, ಎಲ್ಲರಿಗೆ ಸಿಗಲಿ. ಬಸವಣ್ಣವ್ರು ಹೇಳ್ತಾರೆ, ತಾನು ಉಂಡರೆ ಸಾಲದೆ, ತಾನು ತೊಟ್ಟರೆ ಸಾಲದೆ ಅಂತ. ಬಸವಣ್ಣವರು ಒಂದು ಕಲ್ಯಾಣ ಮಂತ್ರಿಯಾಗಿ ಅವ್ರಂತಾರ ಮತ್ತೊಬ್ಬರು ಶ್ರೀಮಂತರಾಗಬೇಕು, ಮತ್ತೊಬ್ಬರು ಬಟ್ಟೆ ಹಾಕೋಬೇಕು, ಮತ್ತೊಬ್ಬರು ಎಲ್ಲರಿಗೂ ಸಕಲ ಸೌಲಭ್ಯ ಸಿಗಬೇಕು. ಹಂಗ ಸುಭಾಷ್ ಪತ್ರಿಜಿ ಅವರು ಬೆಳಕಿಗೆ ತಂದರ, ಅದಕ್ಕೆ ಅವರಿಗೆ ಶುಭ ಹಾರೈಸುತ್ತಿದ್ದೇನೆ. ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಹೆಸರು ಆನಂದ್ ಪಾಟೀಲ್, ಬೀದರ್. ಎಲ್ಲರಿಗೂ ಶುಭ ಮುಂಜಾನೆ. ಇಲ್ಲಿ ಬಂದಿರೋ ನನ್ನ ಎಲ್ಲ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಹಾಗೂ ನನ್ನ ಗೆಳೆಯರಿಗೆ ಒಂದು ಶುಭ ಕೋರ್ತೇನೆ. ಹಾಗೂ ನಮ್ಮ ಗುರುಗಳಾದ ಸುಭಾಷ್ ಪತ್ರಿಜಿ ಅವರು ಪಾಲನೆಯನ್ನು ಮಾಡಿದ ಏನೆಂದರೆ ಸಸ್ಯಾಹಾರಿಯನ್ನು ತಿನ್ನಬೇಕು, ಮಾಂಸಾಹಾರಿಯನ್ನು ಬಿಡಬೇಕು, ಪ್ರಾಣಿಗಳನ್ನು ಕೊಲೆ ಮಾಡಬಾರ್ದು, ಯಾವುದೇ ಪ್ರಾಣಿ ಪಕ್ಷಿ ಯಾವುದೇ ರೀತಿಯಲ್ಲಿ ಯಾವುದನ್ನು ಹಾನಿ ಮಾಡಕ್ಕೆ ಹೋಗ್ಬಾರ್ದು. ಇವತ್ತಿನ ಯೂತ್ ಹುಡುಗರದು ಮೈಂಡ್ ಸೆಟ್ ಏನಾಗಿದೆ ಅಂತಂದ್ರೆ, ನಾನು ಇವತ್ತು ಚಿಕನ್ ಮಟನ್ ತಿಂದರೆ ಶಕ್ತಿ ಬರುತ್ತೆ ಅಂತ ಅದು ಕೆಟ್ಟ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಎಲ್ಲರೂ. ದಯವಿಟ್ಟು ಎಲ್ಲರೂ ಸಸ್ಯಾಹಾರಿಯನ್ನು ಸೇವಿಸಿ ತಮ್ಮ ಮೆಂಟಲಿ ಆದ ಇದು ಅವ್ರು ಹೇಳ್ಕೊಟ್ಟು ಸುಭಾಷ್ ಪತ್ರಿಜಿ ಗುರುಗಳು ಏನು ಹೇಳ್ಕೊಟ್ರೆ ಅಂದ್ರೆ ಸಸ್ಯಾಹಾರಿ ತಿಂದರೆ ಮೈಂಡ್ ಕ್ಲಿಯರ್ ಆಗಿರುತ್ತೆ, ಅವ್ರ ಪೀಸ್ ಆಗಿರುತ್ತೆ. ಅದರಿಂದ ನಮ್ದು ಬಾಡಿ ಆಗಲಿ ನಮ್ದು ಆರೋಗ್ಯ ಆಗಲಿ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಧನ್ಯವಾದಗಳು. ಮಕ್ಕಳ
ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆ ಅನಾವರಣಕ್ಕೆ ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಹೇಳಿದರು. ಬಾತಂಬ್ರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮತ್ತು ಸಮೂಹ ಸಂಪನ್ಮೂಲ ಕೇಂದ್ರ ಬಾತಂಬ್ರ ಇವರ ಒಂದು ಸಹಯೋಗದಲ್ಲಿ ಆಯೋಜನೆ ಮಾಡಿರುವಂತಹ 2025-26ನೇ ಸಾಲಿನ ಬಾತಂಬ್ರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಮುಖ್ಯ ಅತಿಥಿಗಳಾದ ಒಂದು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಮಲ್ಲಿನಾಥ್ ಸಜ್ಜನ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರತಿ ಮಗುವಿನಲ್ಲೂ ಒಂದಲ್ಲ ಒಂದು ರೀತಿಯ ಸಾಂಸ್ಕೃತಿಕ ಪ್ರತಿಭೆ ಇದ್ದೇ ಇರುತ್ತೆ. ಅದನ್ನು ಗುರುತಿಸಿ ಅನಾವರಣ ಮಾಡುವ ಮೂಲಕ ಅವರ ಸರ್ವಾಂಗೀಣ ಬೆಳವಣಿಗೆಗೆ ಅವಕಾಶ ಕಲ್ಪಿಸಬೇಕು. ಮಕ್ಕಳು ಕಾರ್ಯಕ್ರಮದ ಪ್ರಯೋಜನ ಪಡ್ಕೋಬೇಕು. ಕೀಳರಿಮೆಯನ್ನು ಬಿಟ್ಟು ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಬೇಕು ಅನ್ನುವಂಥ ಮಾರ್ಮಿಕವಾದ ಮಾತುಗಳನ್ನು ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಜೈಪಾಲ್ ಜಾಧವ್, ಉಪಾಧ್ಯಕ್ಷೆ ಪಂಕಜ ಸ್ವಾಮಿ, ಬಿಆರ್ಪಿ ಮಹೇಂದ್ರ ಮಾನ್ಕರಿ, ಅಶೋಕ್ ತಾಂಬೋಳೆ, ಉತ್ತಮ್ ಸಿಂಧೆ, ರವಿಚಂದ್ರ ಮೈನಾಳೆ, ಬಾಲಾಜಿ ವೈರಾಗೆ, ಸಂತೋಷ್ ಕುಮಾರ್ ವಾಡೆ, ಚಂದ್ರಕಲಾ ಡಿಗ್ಗೆ, ಸಂತೋಷಿ ಕುಮಾರಿ ವಾಡೆ, ರಾಜ್ಕುಮಾರ್ ಪಾಲಾಪುರೆ, ದಾವೂದ್ ಜಮಾದಾರ್, ಖಲೀಲ್ ಅಹಮದ್, ಫಯಾಜುದ್ದೀನ್, ಬಸವರಾಜ್ ದಾನ, ಗುಂಡಪ್ಪ ಬಿರಾದರ್, ಜಗನ್ನಾಥ್ ಸೋನೆ, ಅಶೋಕ್ ಮಲ್ಲೇಶಿ, ವಿಜಯಲಕ್ಷ್ಮಿ ಮಾನ್ಕರ್, ರವಿ ಬಿರಾದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಈ ಬಾತಂಬ್ರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಈಗಾಗಲೇ ಛದ್ಮವೇಶ ಕಾರ್ಯಕ್ರಮ ಆರಂಭವಾಗಿದ್ದು ನ್ಯಾಷನಲ್ ಪಬ್ಲಿಕ್ ಶಾಲೆ ಬಾತಂಬ್ರ ಮಗು ಛದ್ಮವೇಶವನ್ನು ಪ್ರದರ್ಶಿಸಿ ಶಾಲೆಯಲ್ಲಿ ಮಕ್ಕಳು ಕೂಡ ಅದೇ ರೀತಿ ಪ್ರತಿಭೆಗಳನ್ನು ನೀಡ್ತಾ ಇದ್ದಾರೆ. ನಾವು ನೋಡ್ತೀವಿ, ಹಲವಾರು ರೀತಿಯ ಲತಾ ಮಂಗೇಶ್ಕರ್ ಹಾಡುಗಳನ್ನು ಈ ಥರದಲ್ಲಿ ಹಾಕತಕ್ಕಂಥ ಮಕ್ಕಳನ್ನು ನೋಡ್ತೀವಿ. ನಾವು ಮೈಯೆಲ್ಲ ನವಿಗಳು ಆ ರೀತಿ ಮಾತಾಡೋ ಮಕ್ಕಳನ್ನು ಕಾಣ್ತೀವಿ. ಅವರ ಕಲೆ, ಅವರಲ್ಲಿರ್ತಕ್ಕಂಥ ಏನು ಪ್ರತಿಭೆಗಳನ್ನು ಕಟ್ಟಿ ಪ್ರತಿಭೆಗಳನ್ನು ಹೊರತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಯಾವುದು ನಮ್ಮ ಸಹ ಶಿಕ್ಷಕರು, ಶಾಲೆಯಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು. ಇದೇನು ಕಾಟಾಚಾರಕ್ಕೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದು ನಮ್ಮಲ್ಲಿರ್ತಕ್ಕಂಥ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಎತ್ತಿ ತೋರಿಸಿ ರಾಜ್ಯ ಮಟ್ಟಕ್ಕೆ ಕರೆದೊಯ್ದಾಗ ನಾವು ಸಾರಿ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ನಾನು ಕೂಡ ಮುಖ್ಯಗುರುಗಳಾಗಿದ್ದಾಗ ಕೂಡ ನಾನು ನಮ್ಮ ಈಗಾಗಲೇ ಹೇಳಿದಂತೆ ಈ ಒಂದು ಪ್ರತಿಭಾ ಕಾರಂಜಿಯನ್ನು 2008ರಲ್ಲಿ ಪ್ರಾರಂಭವಾಗಿತ್ತು. ಇದರ ಮೂಲ ಉದ್ದೇಶ ನಮ್ಮ ಮುದ್ದು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರಸೂಸುವುದಕ್ಕಾಗಿ ಸರ್ಕಾರ ಕೈಗೊಂಡ ಕ್ರಮ. ಈ ಕ್ರಮ ಈ ಒಂದು ಕ್ಲಸ್ಟರ್ನಲ್ಲಿ ಎಲ್ಲ ಶಿಕ್ಷಕರು ತಮ್ಮ ತಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಸೂಸುವುದಕ್ಕಾಗಿ ಪೂರ್ವ ತಯಾರಿಯೊಂದಿಗೆ ನಾವು ಆಗಮಿಸಿದ್ರಿ. ಈ ಒಂದು ವೇದಿಕೆ ಮುಖಾಂತರ ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಒಂದು ಪ್ರತಿಭೆಯನ್ನು ಹೊಂದಿದ್ದಂಥ ಮಕ್ಕಳಿಗೆ ಈ ಬಂದಂಥ ಎಲ್ಲ ತೀರ್ಪುಗಾರರು ಒಳ್ಳೆಯ ರೀತಿಯ ತೀರ್ಪನ್ನು ನೀಡಿ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುಡ್ ಹಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.